ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ನಮ್ಗೆ ಏನೇನು ಹೇಳಬೇಕು ಎಲ್ಲವನ್ನ ಹೇಳಿದ್ದೀರಾ? ಈಗ ನಾನು 8 ದಿನದಿಂದ ಹಿಂದೆ ಏನು ನಿಮ್ಮ ಮುಂದೆ ನನ್ನ ನೋವುಗಳನ್ನು ಹೇಳ್ಕೊಂಡಿದ್ದೀನಿ, ಸ್ಪಷ್ಟವಾಗಿ ಮಾತಾಡಿದ್ದೀನಿ. ಇವತ್ತು ಬೆಳಗ್ಗೆ ನನಗೆ ನಿನ್ನೆನೇ ಸುರ್ಜೇವಾಲಾ ಸಾಹೇಬರು ನನಗೆ 2 ಗಂಟೆಗೆ ಸಮಯ ನಿಗದಿ ಮಾಡಿದ್ರು. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಸಭೆ ಇರುವುದರಿಂದ ನಂಗೆ ನಿಮ್ಗೆ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು 11 ಗಂಟೆ ಹೇಳಿದ್ರು ಸಮಯ ಹೇಳಿದ್ರು. ಮತ್ತೆ ಫೋನ್ ಮಾಡಿ ಇಲ್ಲ 2:15 ಬರುತ್ತೆ ಹೇಳಿದ್ರು. ನಾನು ಬಂದಿದ್ದೀನಿ. ನಿಮ್ಮ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಮೊನ್ನೆ ಇವತ್ತು ಬೆಳಗ್ಗೆ ಎಲ್ಲವನ್ನು ಅವ್ರ ಮುಂದೆ ಸವಿಸ್ತರವಾಗಿ ಹೇಳಿದ್ದೀನಿ. ಅದಕ್ಕೆ ಅವರು ಅದ್ರ ಬಗ್ಗೆ ಎಲ್ಲ ಕೇರ್ ತಗೋತೀವಿ, ಅದ್ರ ಬಗ್ಗೆ ಎಲ್ಲರ ಜೊತೆ ಮಾತಾಡಿ ಒಂದು ಹಂತಕ್ಕೆ ತರ್ತೇವಿ ಅಂತೇಳಿ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮಗೇನೋ ತೊಂದರೆಗಳಾಗಿದ್ರೆ ನೇರವಾಗಿ ನಮಗೆ ಫೋನ್ ಮಾಡಿ ನಾವು ಅದನ್ನ ಇತ್ಯರ್ಥ ಮಾಡಿವಿ ಅಂತೇಳಿ ಹೇಳಿದ್ದಾರೆ. ನಾನು ಹೋರಾಟ ಅನುದಾನ ಸಲುವಾಗಿ ಅಲ್ಲೇ ಅಲ್ಲ, ಅನುದಾನ ಇದೆ, ಅದನ್ನ ಹೇಳಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ವ್ಯವಸ್ಥೆಗಳು ಸರಿಯಾಗಿ ನಮಗೆ ರೆಸ್ಪೆಕ್ಟ್ ಸಿಗದ ಇಲ್ಲ, ಸರಿಯಾಗಿ ಮಂತ್ರಿಗಳು ಸ್ಪಾನ್ಸಲ್ಲ ಇವೆಲ್ಲ. ಆಮೇಲೆ ಒಂದೊಂದು ಫೈಲ್ಗಳು ವರ್ಷ ಅಲ್ಲೇ ಬಿದ್ದಿರ್ತವು, ವರ್ಷ ಆದ್ರೂ ಆ ಫೈಲ್ ಮೂವ್ ಆಗೋದಿಲ್ಲ. ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಕೆಲವು ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ, ಅವು ಆಗ್ತಾ ಇಲ್ಲ. ಇದೆಲ್ಲ ಹೇಳಿದ್ದೀವಿ. ಎಲ್ಲರೂ ನನ್ನ ಬಹಳ ಗೌರವದಿಂದ ಕಂಡು ಎಲ್ಲ ವಿಷಯವನ್ನ ತಿಳ್ಕೊಂಡಿದ್ದಾರೆ. ಎಲ್ಲವನ್ನು ಒಂದು ಹಂತಕ್ಕೆ ತಂದು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಆ ವಿಷಯಕ್ಕೆ ಹೋಗಲೇ ಇಲ್ಲ, ನನ್ನ ಅದ್ರ ಬಗ್ಗೆ ನನ್ನ ಹೋರಾಟ ಅಲ್ಲ. ಓಕೆ, ಥ್ಯಾಂಕ್ ಯು. ಅದನ್ನೇನು ಹೇಳಕ್ ಹೋಗಿಲ್ಲ ನಾನು. ನನಗೇನ ಮೊನ್ನೆ ಹೇಳಿದ್ದೀನಿ ಅಷ್ಟೇ ಹೇಳಿದ್ದೀನಿ. ಅವ್ರು ಅದಕ್ಕೆ ಸ್ಪಂದಿಸಿ ನಿಮಗೆಲ್ಲ ಏನ್ ನಿಮ್ಮ ತೊಂದರೆಗಳು ನಿವಾರಣೆ ಮಾಡ್ತಾರೆ ಹೇಳಿದ್ರು. ಥ್ಯಾಂಕ್ ಯು.